ಶ್ರೀ ಗುರು ಬಸವಲಿಂಗಾಯ ನಮಃ. ಬಹಳಷ್ಟು ಜನ ಇವತ್ತಿನ ಕಾವಿದಾರಿಗಳು ಲಿಂಗಾಯತ ಧರ್ಮವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅಂತ ನಾವು ಭಾವಿಸಿದ್ದೇವೆ. ಆದರೆ ಲಿಂಗಾಯತ ಧರ್ಮಕ್ಕೂ ಅವರಿಗೂ ಯಾವುದೇ ರೀತಿಯ ಬಾದರಾಯಣ ಸಂಬಂಧಗಳು ಇಲ್ಲ. ಕೆಲವು ಮಠಗಳು ಬಸವಣ್ಣವರ ತತ್ವಗಳನ್ನು ಹೇಳಲಿಕ್ಕೆ ಮಾತ್ರ ಅವು ಚಾಲ್ತಿಯಲ್ಲಿವೆ. ಬಹುತೇಕ ಮಠಗಳ ಪರಂಪರೆ ಏನಿದೆಯಲ್ಲ, ಆ ಪರಂಪರೆಯಲ್ಲಿ ಕೆಲವರು ಮಾತ್ರ ಆ ತತ್ವಗಳಿಗೆ, ಆ ಚಿಂತನೆಗಳಿಗೆ ತಮ್ಮನ್ನ ಒಳಗು ಮಾಡಿಕೊಂಡವರಿದ್ದಾರೆ. ಆದರೆ ಬಹಳಷ್ಟು ಜನ ಮಠಾಧೀಶರು ಬಸವ ತತ್ವಕ್ಕೆ, ಬಸವ ಚಿಂತನೆಗೆ, ಬಸವ ವಿಚಾರಧಾರೆಗೆ ದ್ರೋಹವನ್ನ ಬಗಿತಾ ಇದ್ದಾರೆ. ಅವರು ಯಾಕೆಂದ್ರೆ ವಚನಗಳನ್ನು ಓದಿಕೊಂಡಿಲ್ಲ. ವಚನಗಳನ್ನು ಓದಿಕೊಳ್ಳದೆ ಅವರಿಗೆ ಶರಣರು ಪಚನವಾಗುವುದು ಹೇಗೆ? ಶರಣರೇ ಗೊತ್ತಿಲ್ಲ, ವಚನಗಳೇ ಗೊತ್ತಿಲ್ಲ ಅಂದಾಗ ಸಹಜವಾಗಿ ಅವರ ಬಾಯಿಂದ ಯಾವ್ಯಾವೋ ಅಣಿಮುತ್ತುಗಳು ಉದುರ್ತವೆ. ಇಂಥ ಅಣಿಮುತ್ತುಗಳನ್ನು ಉದುರಿಸುವವರು ಕರ್ನಾಟಕದ ತುಂಬ ಬಹಳ ಜನ ಇದ್ದಾರೆ. ಪ್ರಸಿದ್ಧಿ ಆಗಬೇಕು. ಪ್ರಸಿದ್ಧಿ ಆಗಬೇಕಾದಾಗ ವ್ಯಕ್ತಿತ್ವ ಮುಖ್ಯ ಆಗುವುದಿಲ್ಲ. ಇವರಿಗೆ ಬಾಯಿ ಒಂದು ಜೋರಿದ್ರೆ ಬಿಟ್ರೆ ಸಾಕು. ಬಾಯಿ ಜೋರಿದ್ದಾಗ ಪ್ರಸಿದ್ಧಿ ಇಡೀ ರಾಜ್ಯದ ತುಂಬ ಆಗ್ಬೋದು, ರಾಷ್ಟ್ರದ ತುಂಬ ಆಗ್ಬೋದು. ಇದು ಇವತ್ತಿನ ಚಾಲ್ತಿಯ ಭಾಷೆ. ಈ ಚಾಲ್ತಿಯ ಭಾಷೆಗೆ ಬಹಳಷ್ಟು ಜನ ಮಠಾಧೀಶರು ರೂಢಿಸಿಕೊಂಡಿದ್ದಾರೆ. ಹಾಗಾಗಿ ಅವರು ಬಹುಬೇಗ ಪ್ರಸಿದ್ಧರು ಆಗಿದ್ದಾರೆ, ದುಡ್ಡು ಗಳಿಸಿ ಆ ಎತ್ತರಕ್ಕೂ ಕೂಡ ಏರಿದ್ದಾರೆ. ಇದನ್ನೇ ಮಾದರಿಯಾಗಿಟ್ಟುಕೊಂಡು ಅನೇಕ ಮಠಾಧೀಶರು ಅದೇ ದಾರಿಯಲ್ಲಿ ಹೊರಟಿದ್ದಾರೆ. ಅವರಿಗೆ ತತ್ವ ಮುಖ್ಯ ಆಗಿಲ್ಲ, ಸಮಾಜ ಮುಖ್ಯ ಆಗಿಲ್ಲ, ಸಮಾಜಮುಖಿಯಾದ ಚಿಂತನೆಗಳು ಅವರಲ್ಲಿಲ್ಲ, ವಚನಗಳಂತ ಅವರು ಓದೇ ಇಲ್ಲ. ಕಾವಿ ಮಾತ್ರ ಅವರು ಧರಿಸಿದ್ದಾರೆ ಅಷ್ಟೇ. ಆದರೆ ಕೆಲವು ಕಡೆ ಈ ಶರಣರ ಮಠಾಧೀಶರು, ಶರಣರ ಹೆಸರು ಹೇಳುವ ಮಠಾಧೀಶರು ಹಣೆಗೆ ವಿಭೂತಿ ಕೂಡ ಹಚ್ಚಿಕೊಳ್ಳುವುದಿಲ್ಲ. ವಿಭೂತಿಗೆ ವಿರುದ್ಧವಾದಂತಹ ವೈದಿಕ ಕ್ರಿಯೆಗಳನ್ನು ಮಾತ್ರ ಅವರು ಸಂಪೂರ್ಣವಾಗಿ ಮಾಡ್ತಾರೆ. ಅವರಿಗೆ ಏನೂ ಗೊತ್ತಿಲ್ಲ. ಯಾಕಂದ್ರೆ ಅವರು ಯಾವುದೋ ಒಂದು ಸಂಘಟನೆಯಲ್ಲಿ ಸೇರಿಬಿಟ್ಟಿದ್ದಾರೆ, ಸಂಘಟನೆ ಒಂದು ಭಾಗ ಆಗಿದ್ದಾರೆ, ಒಂದು ರಾಜಕೀಯ ಪಕ್ಷದ ಭಾಗವಾಗಿದ್ದಾರೆ. ರಾಜಕೀಯ ಪಕ್ಷದ ಆಶೆಗಳಿಗೆ ತಕ್ಕಂತೆ ಅವರು ತಮ್ಮ ಬಾಯಿಯನ್ನು ಆಗಾಗ ಸಡಿಲಿ ಬಿಡ್ತಾ ಇದ್ದಾರೆ. ಅವರಿಗೆ ಸಹಜವಾಗಿ ಪ್ರಗತಿಪರರನ್ನ ಕಂಡ್ರೆ, ಸಮಾಜಮುಖಿ ಚಿಂತನೆಗಳನ್ನ ಕಂಡ್ರೆ, ವಚನ ಸಾಹಿತ್ಯ ಎಲ್ಲ ಕಡೆ ಹರಡುವುದನ್ನು ಕಂಡಾಗ ಸಹಜವಾಗಿ ಸಿಟ್ಟು ಬರ್ತದೆ. ತಾವು ತಾಲಿಬಾನಿಗಳಾಗಿ ಇನ್ನೊಬ್ಬರು ತಾಲಿಬಾನಿಗಳಂತ ಅವರು ಆರೋಪ ಮಾಡ್ತಾರೆ. ಈ ಆರೋಪದಲ್ಲಿ ಎಳ್ಳಷ್ಟು ಉರುಳಿಲ್ಲ. ಇವರೇ ಪ್ರತಿನಿಧಿಸ್ತಕ್ಕಂಥ ಕಾಡಸಿದ್ದೇಶ್ವರ ಮಠ ಇದೆಯಲ್ಲ, ಆ ಮಠ ಬಸವ ಪೂರ್ವದ ಮಠ. ಅಲ್ಲಿರ್ತಕ್ಕಂಥ ಸ್ವಾಮೀಜಿ ಇದ್ರಲ್ಲ ನಮ್ಮಲ್ಲಿ ಕಾಡಸಿದ್ದೇಶ್ವರ, ಅವರು ಕೂಡ ವಚನಕಾರರೇ. ಅವರು 500 ವಚನಗಳನ್ನ ಇವತ್ತು ನಮ್ಮಲ್ಲಿ ಸಿಕ್ಕಿವೆ. ಆ ವಚನಗಳನ್ನ ಓದಿದಾಗ ಸಹಜವಾಗಿ ನಮಗೆ ಸ್ಪಷ್ಟವಾದ ಪರಿಕಲ್ಪನೆ ಬರುತ್ತದೆ. ಯಾರ ವಚನಗಳನ್ನು ಓದಿದ್ರು ಚಿಂತೆ ಇಲ್ಲ. ಈ ಕಾಡಸಿದ್ದೇಶ್ವರ ಮಠದ ಈ ಸ್ವಾಮೀಜಿ, ಕನ್ನೇರಿ ಮಠದ ಈ ಸ್ವಾಮೀಜಿ ಕಾಡಸಿದ್ದೇಶ್ವರ ವಚನಗಳನ್ನ ಓದಬೇಕು. ಎಲ್ಲ 500 ವಚನಗಳು ಓದದೇ ಇದ್ರು ತೊಂದರೆ ಇಲ್ಲ, ಒಂದು ವಚನದ ಇವ್ರು ಓದ್ಬೇಕಲ್ಲ. ವೇದವ ನೋದುವವರೆಲ್ಲ ಬಂಜೆಯ ಮಕ್ಕಳು, ಕಾಡಸಿದ್ದೇಶ್ವರ ಬರೆದ ವಚನದ ಇದು. ವೇದವ ನೋದುವವರೆಲ್ಲ ಬಂಜೆಯ ಮಕ್ಕಳು, ಶಾಸ್ತ್ರವ ನೋದುವವರೆಲ್ಲ ಸೂಳೆಯ ಮಕ್ಕಳು, ಪುರಾಣ ಹೇಳುವವರೆಲ್ಲ ಕುಂಟಲಗಿತ್ತಿ ಮಕ್ಕಳು, ಆಗಮ ನೋಡುವವರೆಲ್ಲ ಹಾದರಗಿತ್ತಿ ಮಕ್ಕಳು. ಇಂತಿ ವೇದಾಗಮ ಶಾಸ್ತ್ರ ಪುರಾಣ ತರ್ಕ ತಂತ್ರಗಳಲ್ಲಿ ಕೇಳಿ ಆಚರಿಸುವವರೆಲ್ಲ ಡೊಂಬ ಜಾತಿ ಕಾರ್ತಿಯ ಮಕ್ಕಳು. ಚನ್ನ ಕದಂಬಲಿಂಗ ಅಂತಕ್ಕಂಥ ನಿರ್ಮಾಯ ಪ್ರಭು ಅಂತ ಅವರ ಅಂಕಿತ ಇದೆ. ಬಹುಶಃ ಇದೊಂದನ್ನು ಓದಿಬಿಟ್ರೆ ಶರಣರ ಆಶೆ ಏನಿತ್ತು ಅನ್ನೋದು ಇವರಿಗೆ ಗೊತ್ತಾಗಿಬಿಡ್ತದೆ. ಆದರೆ ಓದುವಂಥ ವ್ಯವಧಾನ ಆಗಲಿ, ತಾಳ್ಮೆ ಆಗಲಿ, ವಿವೇಕವಾಗಲಿ ಇವರಿಗಿಲ್ಲ. ಏನ್ ಹೇಳ್ತಾರೆ ಅಂದ್ರೆ, ಮೊನ್ನೆ ಸುವರ್ಣ ಟಿವಿ ನ್ಯೂಸ್ನಲ್ಲಿ ಯಾರೋ ಒಬ್ಬ ಪ್ರಜ್ಞಾವಂತ ವ್ಯಕ್ತಿ, ನಿಮ್ಮದು ವೇದಗಳ ವಿರೋಧಿಯಾದಂಥ ಒಂದು ಮಠ, ಈ ಮಠದಲ್ಲಿ ಮತ್ತೆ ವೇದಗಳನ್ನು ವಿಜೃಂಭಿಸ್ತಾ ಇದ್ದಿರಲಿಲ್ಲ ಅಂತ ಹೇಳಿದಾಗ, ಯಾರೇ ನೀವು ಕೇಳೋರು ಅಂತ ಹೇಳ್ತಾರೆ. ಈ ಮಠಾಶ ಅರ್ಥ ಮಾಡಿಕೊಳ್ಬೇಕು. ಇವರು ಮಠಕ್ಕೆ ನಿಯುಕ್ತಿ ಆಗಬೇಕಾದ್ರೆ ಭಕ್ತರೇ ಕಾರಣ. ಭಕ್ತರೇ ಇಲ್ಲದೆ ಇದ್ರೆ ಈ ಸ್ವಾಮೀಜಿಗಳು ಇಲ್ಲಿರ್ತಿದ್ರು? ಸ್ವಾಮೀಜಿಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅರ್ಥ ಮಾಡಿಕೊಳ್ಬೇಕು. ಸ್ವಾಮೀಜಿಗಳಿಂದ ಭಕ್ತರಲ್ಲ, ಭಕ್ತರಿಂದ ಮಠಾಧೀಶ. ಭಕ್ತರು ಆ ಮಠಕ್ಕೆ ಆಧಾರ ಸ್ತಂಭ, ಅವರೇ ಭದ್ರ ಬುನಾದಿ. ಅವರಿಂದ ಯಾವ ಮಠಾಧೀಶರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮಠಾಧೀಶರು, ಬಹುತೇಕ ಮಠಾಧೀಶರು ಅವರ ಅಜ್ಜ, ಮುತ್ತಜ್ಜ, ಅಪ್ಪ, ಅಮ್ಮನಿಂದ ತಂದಂತಹ ಹಣ ಅದಲ್ಲ, ಸಾರ್ವಜನಿಕರ ವಂತಿಗೆಯಲ್ಲಿ ಆ ಮಠವನ್ನು ಕಟ್ಟಿದವರು. ಈ ಚರ್ಚೆ, ಚಿಂತನೆ, ಸಮಾಜಮುಖಿಯಾದ ಹಲವಾರು ಆಲೋಚನೆಗಳು
ಸಮಾಜದಲ್ಲಿ ಹೆಬ್ಬಿಸ್ರಿ ಅನ್ನುವ ಕಾರಣಕ್ಕಾಗಿ ಅವರಿಗೆ ದುಡ್ಡು ಕೊಟ್ಟಿದ್ದೆ ಹೊರತು ಇವರ ಅಪ್ಪ ಅಮ್ಮನ ಆಸ್ತಿ ಅಲ್ಲ. ಇದನ್ನು ಮೊದಲು ಇವರು ಅರ್ಥ ಮಾಡಿಕೊಳ್ಳಬೇಕು. ಸಮಾಜದ ಆಸ್ತಿ ಇದೆ. ಸಮಾಜದ ಆಸ್ತಿ ಇದ್ದಾಗ ಸಹಜವಾಗಿ ಪ್ರತಿಯೊಬ್ಬ ಭಕ್ತನೂ ಕೂಡ ಕೇಳುವಂತ ಅಧಿಕಾರ ಇದೆ. ಇದು ಇವರು ನೆನಪಿಟ್ಟುಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನನಗನ್ನಿಸ್ತದೆ. ಇವರು ಈ ತಾಲಿಬಾನ್ಗಳನ್ನ ಗಮನಿಸಿದ್ದಾರೆ. ತಲೆಯಲ್ಲಿ ಇವರಿಗೆ ತಾಲಿಬಾನ್ಗಳೇ ತುಂಬಿದ್ದಾರೆ. ತಾಲಿಬಾನ್ಗಳು ತುಂಬಿದ್ರಿಂದ ಸಹಜವಾಗಿ ಅನೇಕರ ಮೇಲೆ ವ್ಯಗ್ರಗೊಳ್ತಾರೆ, ಚಿತ್ಕಾರ ಮಾಡ್ತಾರೆ, ಕೂಗ್ತಾರೆ, ಹಾಡ್ತಾರೆ. ಈ ಮೂಲಕ ಪ್ರಸಿದ್ಧಿ ಆಗಲಿ ಬಯಸ್ತಾರೆ. ಇವರು ಹೇಳೋದು ಸಿದ್ದೇಶ್ವರ ಸ್ವಾಮೀಜಿಗಳ ಶಿಷ್ಯರಂತ. ಆದರೆ ಸಿದ್ದೇಶ್ವರ ಸ್ವಾಮಿಗಳು ಎಲ್ಲೂ ಕೂಡ ಈ ತರ ಅಬ್ಬರಿಸಿಲ್ಲ, ಎಲ್ಲೂ ಕೂಡ ಈ ತರ ಟೀಕೆ ಟಿಪ್ಪಣಿಗಳನ್ನು ಅವರು ಮಾಡಿಲ್ಲ. ಅವ್ರ ಬದುಕೆ ಒಂಥರ ಬೇರೆ ಇತ್ತು. ಇವರು ಶಿಷ್ಯರಂತ ಹೇಳಲಿಕ್ಕೆ ನನಗಂತೂ ಮನಸ್ಸು ಒಪ್ತಾನೇ ಇಲ್ಲ, ಖಂಡಿತವಾಗಿ ಕೂಡ. ಅವರ ಹೆಸರಿಗೆ ಕಪ್ಪು ಮಸಿಯನ್ನ ಇವರು ಬರಿತಿದ್ದಾರೆ ಅಂತ ಯಾರಾದರೂ ಹೇಳ್ಬೋದಾಗಿದೆ. ಒಂದ್ ಕಡೆ ಅದೇ ಕಾಡಸಿದ್ದೇಶ್ವರ ವಚನದಲ್ಲಿ ಬರುತ್ತದೆ, ಮಲವ ಬುಂಜಿಸುವ ಶೂಕರನಿಗೆ ಮದ ಗಜವ ಹೋಲಿಸಿದರೆ ಆ ಶೂಕರ ಮದ ಗಜವಾಗಬಲ್ಲುದೆ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಬಹುಶಃ ಈ ವಚನದ ಸಾಲನ್ನು ಕೂಡ ಪೂಜ್ಯ ಕನ್ನೇರಿ ಮಠದ ಶ್ರೀಗಳು ಓದಿಲ್ಲ ಅಂದೇ ಕಾಣ್ತದೆ. ಓದಿದ್ರೆ ಅವ್ರ ಬಾಯಿಂದ ಕೆಟ್ಟ ಮಾತು ಬರಲಿಕ್ಕೆ ಸಾಧ್ಯ ಇಲ್ಲ. ಕೂಡಲ ಸಂಗಮ ದೇವನ ರಾಜ ತೇಜದಲ್ಲಿರ್ತಕ್ಕಂಥ ಬಸವ ಭಕ್ತರಿಗೆ ಇಂಥ ಸ್ವಾಮೀಜಿಯ ಹೆದರಿಕೆ ಬೆದರಿಕೆಗಳಿಗೆ ಅವರು ಬಗ್ಗೋರಲ್ಲ. ಅವರು ಬಸವಣ್ಣನ ರಾಜ ತೇಜದಲ್ಲಿದ್ದವರು. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವೂ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅಂತ ಹೇಳಿದವರು ಇಂಥ ಕನ್ನೇರಿ ಮಠದ ಸ್ವಾಮೀಜಿಗಳ ಮಾತಿಗೆ ಹೆದರ್ಲಿಕ್ಕೆ ಸಾಧ್ಯನಾ? ಅವರು ಮೂಲತಃ ಯಾರು ಅವರು ಅದಾರೋ ಅವರು ಇನ್ನೊಬ್ಬರಿಗೆ ಆರೋಪ ಮಾಡ್ತಾರೆ. ಅದು ಅವರು ಹೆದರಿಸುವುದೇ ತಾಲಿಬಾನಿತನ. ಆ ಭಕ್ತರ ಕೇಳೋ ಪ್ರಶ್ನೆಗಳನ್ನ ತಮ್ಮ ಧ್ವನಿಯ ಮೂಲಕ ಅಡಗಿಸ್ತಾರಲ್ಲ, ಅದು ತಾಲಿಬಾನಿತನ. ಇನ್ನೊಬ್ಬರನ್ನ ವಿಚಾರಗಳನ್ನ ಕೊಲ್ಲಬೇಕಂತಾರಲ್ಲ, ಅದು ತಾಲಿಬಾನಿತನ. ನಿಜಕ್ಕೂ ಆ ತಾಲಿಬಾನಿತನ ಯಾರಲ್ಲಿದೆ? ಬಸವಾದಿ ಶರಣರ, ಬಸವ ಚಿಂತಕರು, ಬಸವ ಪರಿಪಾಲಕರು ಅಥವಾ ಬಸವ ಭಕ್ತರು ಎಂದಾದ್ರೂ ಅದನ್ನು ಮಾಡಿದ್ದಾರೆ? ಅವರು ಮನ ಪರಿವರ್ತನೆಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಸಮಾಜದಲ್ಲಿ ಬಿದ್ದಂತ ಕೊಳೆಗಳನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ವೇದ, ಶಾಸ್ತ್ರ, ಆಗಮ, ಪುರಾಣ ಇವುಗಳ ಮುಂತಾದವುಗಳ ಮೂಲಕ ಜನರಲ್ಲಿ ಮೌಢ್ಯಗಳನ್ನು ಬಿತ್ತಿದ್ದಾರೆ, ಅಂಧಕಾರವನ್ನು ಬಿತ್ತಿದ್ದಾರೆ. ಅದನ್ನು ಹೋಗಲಾಡಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ ಹೊರತು ಅವರು ಗುಣಕ್ಕೆ ಮುನಿತಾ ಇದ್ದಾರೆ, ಪ್ರಾಣಕ್ಕೆ ಅವರು ಖಂಡಿತವಾಗಿ ಮುನಿತಾ ಇಲ್ಲ. ಆದರೆ ಈ ಕನ್ನೇರಿ ಮಠದ ಸ್ವಾಮಿಗೆ ಅವರು ತಾಲಿಬಾನಿಗಳಂತೆ ಗೋಚರಿಸಿದ್ದಾರೆ. ನಿಜವಾದ ತಾಲಿಬಾನಿಗಳು ಯಾರು? ನೀವು ಯಾವ ಮಾತುಗಳನ್ನ ಕೇಳಿಸಿಕೊಳ್ಳಿಕ್ಕೆ ನೀವು ಪುರುಸತ್ತಿಲ್ವೋ, ಅಥವಾ ಕೇಳುವ ತಾಳ್ಮೆ ಇಲ್ವೋ, ಅಥವಾ ವ್ಯವಧಾನ ಇಲ್ವೋ, ಅಥವಾ ವಿಚಾರ ಇಲ್ವೋ, ಅಂಥವು ನಿಜವಾದ ತಾಲಿಬಾನ್. ಯಾವ ಬಸವ ಭಕ್ತನೂ ಅಂತ ತಾಲಿಬಾನ್ ಅಲ್ಲ. ಆತ ತನ್ನ ಚಿಂತನೆಗಳನ್ನ ಚರ್ಚೆಗೆ ಒಳಪಡಿಸ್ತಾನೆ, ಆಲೋಚನೆಗೆ ತೊಡಗಿಸ್ತಾನೆ, ಮಂಟಪದ ರೀತಿಯಲ್ಲಿ ಚರ್ಚೆ ಆಗ್ಬೇಕಂತ ಬಯಸ್ತಾನೆ. ಆತ ಬಯಸುವ ಸಮಾಜದಲ್ಲಿ ತಳವರ್ಗದ ಮಹಿಳೆ, ತಳವರ್ಗದ ವ್ಯಕ್ತಿ ಮೇಲ್ ಬರಬೇಕಂತ ಆಶಯ ಮಾಡ್ತಾನೆ. ಯಾರಿಗೂ ಅನ್ಯಾಯ ಮಾಡಬಾರ್ದು, ಸಕಲ ಜೀವಾತ್ಮರಿಗೆ ಲೇಸ ಬಯಸಬೇಕಂತ ಒಂದು ಆಲೋಚನೆ ಆತನಲ್ಲಿದೆ. ಖಂಡಿತವಾಗಿ ಈ ಆಲೋಚನೆ ನಿಮಗೆ ಇದ್ದಿದ್ದರೆ ನೀವು ಮಾತನಾಡಲಿಕ್ಕೆ ಸಾಧ್ಯನಿರಲ್ಲ. ಅಲ್ಪಸಂಖ್ಯಾತರ ಬಗ್ಗೆ ಬಾಯಿ ತೆಗೆದರೆ ಅಣಿಮುತ್ತುಗಳನ್ನು ಉದುರಿಸ್ತಾ ಇದ್ದೀರಿ ನೀವು. ಇನ್ನೊಬ್ಬರ ಬಗ್ಗೆ ದ್ವೇಷವನ್ನು ಇಟ್ಟುಕೊಂಡಿದ್ದೀರಿ ನೀವು. ಒಳಗಣ ಕಿಚ್ಚು ಒಡಲ ಸುಡುವುದಲ್ಲದೆ ನೆರೆಮನೆಗೆ ಸುಡೋದೆ ಅಂತಕ್ಕಂಥ ಶರಣರ ನಿಲುವುಗಳು ನಿಮಗೆ ಅರ್ಥ ಯಾವಾಗ ಆಗ್ತವೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಗೂಗೆ ಕಣ್ಣು ಕಾಣದೆ ರವಿಯ ಬೈದಂತೆ ಆಗ್ತದೇನೋ ನಿಮ್ಮ ಮಾತು ಅಂತ ನನಗನ್ನಿಸ್ತಾ ಇದೆ. ನಿಜವಾದ ಭಯೋತ್ಪಾದಕರು ಯಾರು? ಯಾರು ತಮ್ಮ ಮಾತುಗಳ ಮೂಲಕ ಸಮಾಜದಲ್ಲಿ ಭಯವನ್ನು ಉಂಟು ಮಾಡ್ತಾರೋ ಅವರು ಭಯೋತ್ಪಾದಕರು. ವೇದ, ಶಾಸ್ತ್ರ, ಆಗಮ, ಪುರಾಣ ಇತ್ಯಾದಿಗಳ ಮೂಲಕ ನಿನಗೆ ಅದಾಗ್ತದೆ, ನಿನಗೆ ಇದಾಗ್ತದೆ, ನಿನಗೆ ಕೆಟ್ಟದಾಗ್ತದೆ, ನಿನಗೆ ಒಳ್ಳೇದಾಗೋದಿಲ್ಲ, ಇದನ್ನ ಮಾಡ್ಲೇಬೇಕು ಅಂತ ಹೇಳ್ತಿರಲ್ಲ, ಅವರು ನಿಜವಾದ ಭಯೋತ್ಪಾದಕರಲ್ವೇ ಮಠಾಧೀಶರೇ? ನೀವು ಅಂಥವರ ಪರವಾಗಿ ವಾದ ಮಾಡ್ತೀರಾ? ಬಹುಶಃ ನಿಮಗೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಇದೆ ನೋಡಿ. ಬಹುಶಃ ಆ ವಿಪರೀತ ಬುದ್ಧಿ ಅದಕ್ಕೆ ಬಂದಿದೆ ಅಂತ ನನಗೆ ಅನಿಸ್ತದೆ. ತಮ್ಮಂದಕ್ಕೆ ಗುರಿಯಾಗಿ ಲಯವಾಗಿ ಹೋದವರ ಕಣ್ಣೆ ಅಂತ ಶರಣ ಹೇಳ್ತಾರಲ್ಲ, ನೀವು ತಮ್ಮಂದಕ್ಕೆ ಗುರಿಯಾಗಿ ನೀವು ಹಾಳಾಗಿ ಹೋಗ್ತಾ ಇದ್ದೀರಿ. ನೀವು ಮೃಗಜಲದ ಹಿಂದೆ ಬೆನ್ನತ್ತಿದಿರಿ. ನೀವು ಮೃಗಜಲದ ಹಿಂದೆ ಬೆನ್ನತ್ತಿದ್ರೆ ಖಂಡಿತವಾಗಿ ನಿಮಗೆ ವಾಸ್ತವ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಕೇವಲ ದೈಹಿಕವಾಗಿ ಮಂಡೆ ಬೋಳಾಗಿರ್ಬೋದು, ಮನಸ್ಸು ಬೋಳಾಗಿಲ್ಲ. ಮನಸ್ಸನ್ನ ಬೋಳು ಮಾಡಿಕೊಂಡಾಗ ಮಾತ್ರ ಈ ಶರಣರ ತತ್ವಗಳು, ಚಿಂತನೆಗಳು ಅರ್ಥ ಆಗ್ತವೆ ಹೊರತು
ಇಲ್ಲದಿದ್ರೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ನನ್ನ ಒಂದು ವಿನಂತಿ ಅಂದರೆ, ಇನ್ನು ಮೇಲೆ ನೀವು ವಚನಗಳನ್ನು ಓದುವಂಥ ಕೆಲಸ ಮಾಡಿಕೊಳ್ಳಿ. ನೀವು ಈ ಮಠಕ್ಕೆ ಬಂದಿರಲ್ಲ, ನೀವು ಮಠಕ್ಕೆ ಬರಬೇಕಾದ್ರೆ, ನಿಮ್ಮನ್ನು ಒಬ್ಬ ಮಠಾಧೀಶ ಅಂತ ಕರಿಬೇಕಾದ್ರೆ, ಒಬ್ಬ ಸ್ವಾಮೀಜಿ ಅಂತ ನಾವು ಗೌರವ ಕೊಡಬೇಕಾದ್ರೆ, ಇದಕ್ಕೆ ಕಾರಣನೇ ಬಸವ ತತ್ವ. ವೈದಿಕ ವ್ಯವಸ್ಥೆಯಲ್ಲಿ ಹೋಗಿದ್ದರೆ ನೀವು ಮಠಾಧೀಶನಾಗ್ಲಿಕ್ಕೆ ಕೂಡ ಸಾಧ್ಯ ಇರಲಿಲ್ಲ. ಅರ್ಹತೆ ನಿಮಗಿಲ್ಲ ಅಂತ ಅವರು ತಿರಸ್ಕಾರ ಮಾಡಿದ್ರು. ನೀವು ಅದನ್ನು ಮರಿಬೇಡ್ರಿ ದಯವಿಟ್ಟು. ಈ ಮಾತುಗಳನ್ನು ನೀವು ತಲೆಯಲ್ಲಿಟ್ಟುಕೊಂಡು ಇನ್ಮೇಲಾದ್ರೂ ಕೂಡ ವಚನ ಸಾಹಿತ್ಯವನ್ನು ಓದಲಿಕ್ಕೆ ಶುರು ಮಾಡ್ರಿ. ಬಸವ ಭಕ್ತರು ಯಾರು ತಾಲಿಬಾನಿಗಳಲ್ಲ. ಆದರೆ ಇಂಥ ಹಠೋಟೊಪ್ಪದ ಮಾತುಗಳು ನೀವು ಪದೇ 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 ಆಡ್ತಾ ಹೋದ್ರೆ ಸಹಜವಾಗಿ ಶರಣರ ಗಣಾಚಾರದ ನಿಲುವು ಕೂಡ ಅದು ಏನಂತ ಅನ್ನೋದನ್ನ ನಿಮಗೆ ತೋರಿಸಲೇಬೇಕಾಗುತ್ತದೆ. ಹೆದರಿಕೆಯಾಗಿ ನಿಮ್ಮನ್ನ ಈ ಮಾತುಗಳನ್ನ ಹೇಳ್ತಾ ಇಲ್ಲ. ನಾವು ತುಂಬಾ ಸಾತ್ವಿಕವಾದಂಥ ಭಾವದ ಮೂಲಕ ಭಾವದ ಮೂಲಕವೇ ಈ ಮಾತುಗಳನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕನ್ನೇರಿ ಮಠದ ಸ್ವಾಮೀಜಿಗಳೇ, ನೀವು ಕೃಷಿಯಲ್ಲಿ ಅಪಾರವಾದಂಥ ಸಾಧನೆ ಮಾಡಿರ್ಬೋದು, ಆದರೆ ಆಧ್ಯಾತ್ಮಿಕ ಸಾಧನೆ ನಿಮಗೆ ಸಾಲದು ಅಂತ ನಾನು ಹೇಳಲೇಬೇಕಾಗ್ತದೆ. ನನ್ನ ಮಾತುಗಳು ನಿಮಗೆ ತುಂಬ ಕಹಿಯಾಗಿ ಕಾಣ್ತಿರ್ಬೋದು, ಆದರೆ ಈ ಮಾತುಗಳು ಅಧರಕ್ಕೆ ಕಹಿ ಉದರಕ್ಕೆ ಸಿಹಿ ಎಂಬಂತೆ ಇವೆ ಅಂತ ನಾನು ಭಾವಿಸಿದ್ದೇನೆ. ನೀವು ಖಂಡಿತವಾಗಿಯೂ ಹೀಗೆ ಬಸವ ಭಕ್ತರನ್ನ, ಬಸವಾದಿ ಶರಣರ ಚಿಂತನೆಗಳನ್ನ ಚೆಡಿಸ್ತಾ ಹೋದ್ರೆ ಅಥವಾ ಆ ವಿಚಾರಗಳನ್ನ ತುಳಿತಾ ಹೋದ್ರೆ ಖಂಡಿತವಾಗಿಯೂ ಇವತ್ತು ಬಸವ ಭಕ್ತ ಸುಮ್ಮನೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಚ್ಚರಿಕೆ ಮಾತುಗಳನ್ನು ಕೂಡ ವಿನಯಪೂರ್ವಕವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು, ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.